ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಗೋಕಾಕದಲ್ಲಿ ಯಾವ ರಾಜ್ಯ ನಡೀತಾ ಇದೆ, ಯಾರು ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ? ನಾವು ಈಗಾಗಲೇ ಹೇಳಿದೆ, ರಮೇಶ್ ಜಾರಕಿಹೊಳಿ ಅಲ್ಲಿ ರಾಜ್ಯವನ್ನು ಮಾಡ್ತಾ ಇದ್ದಾರೆ. ಕೇಂದ್ರಾಡಳಿತ ಪ್ರದೇಶವನ್ನು ಮಾಡಿಬಿಟ್ರೆ ಎಲ್ಲ ಸಮಸ್ಯೆನೂ ಬಗೆಹರ್ತಿತ್ತು. ಅದು ಅಲ್ಲಿ ಅದೇ ರೀತಿ ಪರಿಸ್ಥಿತಿ ಇದೆ. ಗುಂಡಾಗಿರಿ ಇದೆ. ಯಾವುದೊಂದು ಹೊಲ ಖರೀದಿ ಮಾಡಬೇಕಾದ್ರೆ ಇವ್ರನ್ನ ಕೇಳಬೇಕು, ಸಾವಿರ ಇಷ್ಟೊಂದು ಫೋನ್ ಬರ್ತೈತೆ. ಅದು ಯಾವುದೊಂದು ಜಮೀನು ಖರೀದಿ ಮಾಡಬೇಕಾದ್ರೆ ಇವರನ್ನು ಹೋಗ್ಬೇಕು. ಎಲ್ಲ ಕಡೆಗೆ ಯಾರು ಶ್ರೀಮಂತರಾಗಿರಬಾರ್ದು. ಎಷ್ಟೊಂದು ಕಳೆದ 30 ವರ್ಷದಿಂದ ರಾಜ್ಯಭಾರವನ್ನು ಮಾಡ್ತಾಯಿದ್ದಾರೆ. ಹೀಗಾಗಿ ಅಶೋಕ್ ಪೂಜಾರಿ ಹೇಳಿದರು, ಇದೊಂದು ಕೇಂದ್ರಾಡಳಿತ ಪ್ರದೇಶ ಮಾಡಿಬಿಡಿ, ಇದೊಂದು ಬಿಹಾರ ಮಾಡಿಬಿಡಿ ಅಂತ. ಬಿಹಾರ ಪರಿಸ್ಥಿತಿನ ಅಲ್ಲಿದೆ. ಯಾಕಂದ್ರೆ ಯಾರಾದರೂ ವಿರುದ್ಧ ಹೋಗ್ತಾರೆ ಅವ್ರಿಗೆ ಇವ್ರು ಟಾರ್ಗೆಟ್ ಆಗ್ತಾರೆ. ಡಾಕ್ಟರ್ ಮಹಾಂತೇಶ್ ಕಡಾಡಿ ಅವರು ಅವ್ರ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದರು. ನೀವು ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆಗೆ ಮತ್ತೆ ಯಾಕೆ ಇಲ್ಲಿ ಅಮೌಂಟ್ ಕೊಡ್ತಾಯಿದ್ದೀರಿ, ಹಣವನ್ನು ಮಂಜೂರು ಮಾಡ್ತಾಯಿದ್ದೀರಿ? ಇನ್ನೊಂದು ಲಕ್ಷ್ಮೀ ನರಸಿಂಹ ಸೊಸೈಟಿನೋ ಬ್ಯಾಂಕ್ನೋ ಎಲ್ಲಿದೆಯೋ, ಯಾರು ನಿರ್ದೇಶಕರು, ಯಾರು ಸದಸ್ಯರು, ಯಾರು ಹೇಳೋಕ್ಕೆ ತಯಾರಿಲ್ಲ. ಅದು ಬೋಗಸ ಅಂತ ಆರೋಪ ಮಾಡಿದ್ದಾರೆ ಅವರು. ನಮ್ಮದು ಆರೋಪ ಅಲ್ಲ, ಮಹಾಂತೇಶ್ ಅವ್ರಿಗೆ ನೋಟಿಸ್ ಕೊಡ್ತೇವೆ ಅಂತ. ನಿಮ್ಮ ಮೇಲೆ ಎಷ್ಟು ನೋಟಿಸ್ ಕೊಟ್ಟರೆ, ಎಷ್ಟು ಹೇಳಿದ್ರಿ? CBI ಎನ್ಕ್ವೈರಿ ಮುಚ್ಚಿ ಹಾಕಿದ್ರಿ, COD ಎನ್ಕ್ವೈರಿ ಮುಚ್ಚಿ ಹಾಕಿದ್ರಿ. ಈಗ ಮುಖ್ಯ ಪ್ರಶ್ನೆಗೆ ಬರೋಣ. ಅಲ್ಲಿ ಅಬಕಾರಿ ಇಲಾಖೆ ಇದೆ, ಅಲ್ಲಿ DCR ಇದ್ದಾರೆ. ಅವ್ರು ಯಾವ ರೀತಿ ಲೈಸೆನ್ಸ್ ಕೊಟ್ಟರು? ನೀವು ಸುಜಾತ ಬಾರಿಗೆ ಅದು ಎಲ್ಲಿದೆ ಅಂತಂದರೆ BO ಆಫೀಸ್ ಮೇಲುಗಡೆ, ಇದು ಕೆಳಗಡೆ. ಅದು ಕಾಂಪ್ಲೆಕ್ಸ್ ಯಾರ್ದು? ಜಾರಕಿಹೊಳಿ ಸಹೋದರದು. ಅಂದರೆ 100 ಮೀಟ್ರ್ ಅಂತರ ಇರಬೇಕಂತಿದೆ, ಅಥವಾ 500 ಮೀಟ್ರ್ ಅಂತರ ಇರಬೇಕಂತಿದೆ. 2 ಸ್ಟೆಪ್ ಅಂತರ ಇದೆ. ಅಂದರೆ ಇದು ಗುಂಡಾ ರಾಜ್ಯ ಅಲ್ಲೇನು, ಗುಂಡಾ ಪ್ರದೇಶ ಅಲ್ಲೇನು, ಗುಂಡಾ ಕ್ಷೇತ್ರ ಅಲ್ಲೇನು? ನಾವು ಎಲ್ಲರಿಗೂ ಕೇಳ್ತೇವೆ. ಅಲ್ಲಿರ್ತಕ್ಕಂಥ ಜನ, ನೀವು ಯಾಕೆ ಸುಮ್ಮಿದ್ದೀರಿ? ನೀವು ಸುಜಾತ ಬಾರಿಗೆ ಗೆರವ್ ಹಾಕ್ರಿ, ಅಥವಾ ಎಕ್ಸೈಸ್ ಗೆರವ್ ಹಾಕ್ರಿ, ತಾಕತ್ತಿಲ್ಲ ನಿಮ್ದು. ಮತ್ತು ವರದಿ ಮಾಡೋ ಅಂತ ನಮಗೆ ಕೊಡೋದು. ಎಂತೆಂಥ ಯೂಟ್ಯೂಬರ್ ನೋಡಿ ಹೋಗ್ತಾರೆ. ಜಾರಕಿಹೊಳಿ ವಾಕಿಂಗ್ ಹೋಗ್ತಾರೆ, ಅಲ್ಲಿ ರಮೇಶ್ ಜಾರಕಿಹೊಳಿ ವಾಕಿಂಗ್ ಹೋಗ್ತಾರೆ, ನೋಡ್ಕೊತ ಹೋಗ್ತಾರೆ. ಅಂದರೆ ಇವ್ರು ಏನು ಮಾಡ್ತಾರೆ ಅದು ಅಲ್ಲಿ ಆಗಬೇಕು. ಇವ್ರು ವಿರುದ್ಧ ಮಾಡೋರನ್ನ ಅಲ್ಲಿ ಮುಗಿಸ್ಬೇಕು. ಇದೇ ನಡೆದಿದೆ. ಹಿಂದೆ ಎಷ್ಟೆಷ್ಟು ಯುವಕರನ್ನ ಸಹಿತ ಮುಗಿಸ್ಬಿಟ್ರು. ನಂತರ ಕೊನ್ನೂರು ಹತ್ಯಾಕಾಂಡ ನಿಮ್ಗೆ ಗೊತ್ತಿದೆ, 15 ಜನ ಅವೆಲ್ಲ ನಾಪತ್ತೆಯಾಗಿದ್ದಾರೆ. ಐಹೊಳೆ ಮರ್ಡರ್ ಪ್ರಕರಣ AK-47 ಹೆಂಗೆ ಸಿಕ್ತು? ಎನ್ಕ್ವೈರಿ ಮಾಡ್ತೇವೆ ಅಂತ ಎನ್ಕ್ವೈರಿ ಆಗಲಿಲ್ಲ, ಕೋರ್ಟ್ದಲ್ಲಿ ಹೋಯ್ತು, ಏನೂ ಆಗಲಿಲ್ಲ. ರಮೇಶ್ ಕತ್ತಿ ಇವೆರಡೂ ಎನ್ಕ್ವೈರಿ ಮಾಡ್ತೇನೆ, ಎನ್ಕ್ವೈರಿ ಕಳಿಸ್ತೇನೆ ಅಂಥೇಳಿ ಅವರು ಕೂಡ ಸುಮ್ಮನೆ ಇದ್ದಾರೆ. ಅಂದರೆ ಇಲ್ಲಿ ಏನು ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿದೆ. ಇನ್ನು ಸರಾಯಿ ಬಾಟಲ್ಗಳು ಇವ್ರದ್ದೇ ಕಂಪ್ನಿದ್ದು, ಇವ್ರದ್ದೇ ಕಂಪ್ನಿ ತೊಗೋಬೇಕು. ಭಾರತದಲ್ಲಿ ಇವರ ಕಂಪ್ನಿದೇ ತೊಗೋಬೇಕು, ಬೇರೆ ಯಾವುದಿಲ್ಲ. ಇಲ್ಲ ಸರ್ಕಾರದ ತೊಗೋಬೇಕು. ಅಲ್ಲಿ ಮಂಜುನಾಥ್ ಇದ್ದಾರೆ, MSIL ಗೋಕಾಕ್ ಮತ್ತು ಅರಬಾವಿಗೆ, ಅಲ್ಲಿ MSIL ತೊಗೋಬೇಕು. ಆದರೆ ಸರ್ಕಾರಕ್ಕೆ ಪ್ರಾಫಿಟ್ ಆಗಬೇಕು, ಇಲ್ಲಾಂದ್ರೆ ನಮಗಾಗಬೇಕು. ಸರ್ಕಾರಕ್ಕೆ ಪ್ರಾಫಿಟ್ ತೋರಿಸಾರ ಯಾರು? ಮಂಜುನಾಥ, ಜಾಯಿಂಟ್ ಕಮಿಷನರ್ ಆಫ್ ಎಕ್ಸೈಸ್. ಇವು ಅಳಿಯ ಅಂದರೆ ಮಾವ ಅಳಿಯ ಕೂಡಿ ಇಡೀ ಆ ಗೋಕಾಕನ್ನು ತೊಳೆದ್ಬಿಟ್ರು ಅನ್ನೋಂಥ ಆರೋಪ ಇದೆ. ಇದು ನಿಜಾನೂ ಇದೆ. ಪದೇ ನಾವು ಜಾರಕಿಹೊಳಿ ಸಹೋದರ ಬಗ್ಗೆ ಯಾಕೆ ವಿಡಿಯೋ ಮಾಡುತ್ತೆ ಅಂದರೆ ಅಲ್ಲಿ ಆ ರೀತಿ ಪರಿಸ್ಥಿತಿ ಇದೆ. ಮತ್ತು ಯಾರೂ ಮಾಡೋಂಗಿಲ್ಲ, ಎಲ್ಲ ಭಜನಿ ಕಂಪ್ನಿ ಇದೆ. ಹೀಗಾಗಿ ನಾವು ಮಾಡಬೇಕಾಗಿದೆ, ಅನಿವಾರ್ಯ ಇದೆ. ಪರಿಸ್ಥಿತಿ ಏನು, ಅಲ್ಲಿ ಯಾರೂ ಜನ ಮಾತಾಡೋದಿಲ್ಲ, ಹೋರಾಟಗಾರಿಲ್ಲ. ಇನ್ನು DSS ಇದೆ, ಅವ್ರ ಪರವಾಗಿನ ಬ್ಯಾಟಿಂಗ್ ಮಾಡ್ತಾರೆ. ಹೆಚ್ಚು ಕಡಿಮೆ ಆದರೆ ಅವ್ರನ್ನ ಚೂ ಬಿಡ್ತಾರೆ. ಇದೇ ನಡೆದಿದೆ, ಎಲ್ಲರೂ ಗೊತ್ತಿದಲ್ಲ. ಮತ್ತು ಇವ್ರ ಬೆಂಬಲಿಗರ ಮೇಲೆ ಎಂದೂ FIR ಆಗಂಗಿಲ್ಲ. ಒಂದು FIR ಆಗಬೇಕಾದ್ರೆ ಅಲ್ಲಿ ಇವ್ರನ್ನ ಕೇಳಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟು ಇವ್ರ ಕೈಯಲ್ಲಿ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇವ್ರ ಕೈಯಲ್ಲಿ, ದೊಡ್ಡ ಗುಂಡಾಗಳು ಇವ್ರ ಕೈಯಲ್ಲಿ, ಮತ್ತು ಪ್ಲಾಟ ಹೊಲ ಮನೆ ಯಾವುದಾಗಲಿ ಅಕ್ರಮವಾಗಿ ಇವರ ಹೋಗಿ ಬೋರ್ಡ್ ಹಾಕ್ತಾರೆ ಅಥವಾ ವಾರ್ನಿಂಗ್ ಕೊಟ್ಟು ಕಳಿಸ್ತಾರೆ. ಹೀಗಾಗಿ ಕೇಂದ್ರಾಡಳಿತ ಪ್ರದೇಶ ಮಾಡಿಬಿಟ್ರೆ ಚಲೋ ಅಲ್ಲ. ಇನ್ನು ನೀವು ಸುಜಾತ ಬಾರ್ಗೆ ಬರೋಣ. ನಾವು ಕೇಳ್ತೇವೆ DCಗೆ, ಎಕ್ಸೈಸ್ DCಗೆ, ನೀವು ಯಾಕೆ ಮೌನಿದ್ದೀರಿ? ನೀವು ಯಾಕೆ ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ? ಅದನ್ನು ಶಿಫ್ಟ್ ಮಾಡಲ್ಲ. ಮೇಲೆ BO ಆಫೀಸ ಇಡೀ ಜಿಲ್ಲೆ, ಇಲ್ಲಿ ಇಡೀ ಕ್ಷೇತ್ರಕ್ಕೆ ಒಂದು BO ಆಫೀಸ್ ಇದೆ ತಾಲೂಕಿಗೆ. ಅಂದರೆ ಕುಡದ ಮೇಲೆ ಹೋಗ್ಬೇಕೇನೋ? ಅದು ನಿಮ್ಮ ತಂತ್ರಗಾರಿಕೆ ಇರ್ಬೋದಲ್ಲ.
ಯಾಕಂದ್ರೆ ಸರಾಯಿ ನಿಮ್ದು ಒಟ್ಟಾರೆ ಈ ನೀವು ಸುಜಾತಾ ಬಾರ್ ಯಾವ ರೀತಿ ಬಂದ್ ಮಾಡ್ತಾರೆ ಕಾದು ನೋಡ್ತೇವೆ. ನಾನು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲ ಶುಭಾಗಲಿ. ನಮಸ್ಕಾರ.